ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಈ ಪ್ರವಾದನೆಯ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವುದು ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವನಾಗಿದ್ದೇನೆ. ನಮ್ಮ ಕಾರ್ಯಕ್ರಮ ಪ್ರತಿ ವಾರವೂ ಸೋಮವಾರಗಳಲ್ಲಿ ಪ್ರಸಾರವಾಗುತ್ತದೆ. ಲೋಕದ ಹಲವಾರು ಪ್ರಾಂತ್ಯಗಳಿಂದ ಕರ್ತನ ದೇವ ಮಕ್ಕಳು ಈ ಕಾರ್ಯಕ್ರಮವನ್ನು ಬಹಳ ಆಸಕ್ತಿಯಿಂದ ಗಮನಿಸಿ ಕೇಳುತ್ತಾ ಇದ್ದಾರೆ. ಕರ್ತನ ವಾಕ್ಯವನ್ನು ಇನ್ನೂ ಅಧಿಕವಾಗಿ ತಿಳಿಯಬೇಕು, ಸತ್ಯವೇದದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದರಲ್ಲಿ ಬಹಳ ಆಸಕ್ತಿಯುಳ್ಳ ದೇವರ ಮಕ್ಕಳು ಬಹಳ ತೀಕ್ಷ್ಣವಾಗಿ ಗಮನಿಸುವುದನ್ನು, ಪ್ರತಿ ಕಾರ್ಯಕ್ರಮದ ಕುರಿತಾಗಿ ಹಲವು ಪ್ರತ್ಯೇಕ ಕಾರ್ಯವನ್ನು ಬರೆದಿಟ್ಟುಕೊಂಡು ಅವರು ಮುಂದುವರೆದು ಆ ವಾಕ್ಯವನ್ನು ಧ್ಯಾನ ಮಾಡುವುದನ್ನು ತಿಳಿದಿದ್ದೇನೆ. ಕಾರಣವೇನೆಂದರೆ, ಈ ಕಾರ್ಯಕ್ರಮವನ್ನು ನೋಡಿದ ನಂತರ ನೀವು ಕಳುಹಿಸುವ ಹಲವು ವಿಧವಾಗಿರುವಂತಹ ಫೀಡ್ಬ್ಯಾಕ್ ಪತ್ರಗಳು, ಅದರ ಮುಖಾಂತರ ಬಹಳ ನೀವು ಧ್ಯಾನ ಮಾಡಿದ್ದನ್ನು ಕೂಡ ನೀವು ಬರೆದು ಕಳುಹಿಸಿಕೊಡುತ್ತಾ ಇದ್ದೀರಾ. ಅದು ಬಹಳ ಸಂತೋಷವನ್ನು ಕೊಡುತ್ತಾ ಇದೆ. ಯಾವುದೋ ಒಂದು ಕಾರ್ಯಕ್ರಮ ನೋಡಿದ್ವಿ, ಅದನ್ನು ಗಮನಿಸಿ ಮರು ಕಾರ್ಯಕ್ರಮ ಓದ್ವಿ, ಆ ರೀತಿಯಾಗಲ್ಲದೆ ಇಷ್ಟೊಂದು ಶ್ರಮವನ್ನು ವಹಿಸಿ ಅಕ್ಕರೆಯಿಂದ ಪ್ರತಿ ಕಾರ್ಯವನ್ನು ನೀವು ಅದನ್ನು ಬರೆದಿಟ್ಟುಕೊಂಡು ಸತ್ಯವೇದದಲ್ಲಿ ಹುಡುಕಿ ಸಂಶೋಧನೆ ಮಾಡ್ತಾ ಇದ್ದೀರಾ ಎನ್ನುವುದನ್ನು ತಿಳಿಯುವಾಗ ಬಹಳ ಸಂತೋಷವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಈ ಕಡೆಯ ಕಾಲದಲ್ಲಿ ಪ್ರವಾದನೆಗಳ ಕುರಿತಾಗಿರುವ ಈ ಒಂದು ಕಾರ್ಯಕ್ರಮ ಯಾಕೆ ನಾವು ಪ್ರತಿ ವಾರ ಪ್ರಸಾರ ಮಾಡ್ತಿದ್ದೀವಿ ಅಂತ ಕೇಳಿದರೆ, ಅದರಲ್ಲಿ ಬಹು ಮುಖ್ಯವಾಗಿರುವಂತಹ ಒಂದು ರಹಸ್ಯ ಇರುವಂಥದ್ದಾಗಿದೆ. ಕಡೆಯ ಕಾಲದಲ್ಲಿ ಕರ್ತನು ಪ್ರವಾದನೆಗಳ ಮುಖಾಂತರವಾಗಿ ತಮ್ಮ ಜನಗಳನ್ನು ಮುನ್ನಡೆಸಲು ಬಯಸುತ್ತಾರೆ. ಪ್ರವಾದನೆ ಸೇವೆಯನ್ನು ಕರ್ತನು ಈ ಕಡೆಯ ಕಾಲದಲ್ಲಿ ಪ್ರದಾನಪಡಿಸಿ ಅದರ ಮೂಲಕವಾಗಿ ಒಂದು ದೊಡ್ಡ ಕಾರ್ಯವನ್ನು, ಯೋಜನೆಯನ್ನು ಈ ಲೋಕದಲ್ಲಿ ನೆರವೇರಿಸುವುದಕ್ಕೆ ಅವರು ಗಮನವಿಟ್ಟಿದ್ದಾರೆ. ಇದು ಏನಿಟ್ಟು ಹೇಳ್ತೀವಿ ಅಂತ ಕೇಳಿದರೆ, ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಕರ್ತನು ಕಡೆಯ ಕಾಲದ ಕುರಿತಾಗಿರುವಂತಹ ಅವರ ವಾಗ್ದಾನಗಳ ಪ್ರಕಟಣೆಗಳಲ್ಲಿ, ಕಡೆಯ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮ ಗಂಡಸರು ಹೆಂಗಸರು ಪ್ರವಾದನೆಯನ್ನು ನುಡಿಯುವರು, ಯೌವನಸ್ಥರು ದರ್ಶನಗಳನ್ನು ಕಾಣುವರು, ಹಿರಿಯರು ಕನಸುಗಳನ್ನು ಕಾಣುವರು. ಆ ದಿನಗಳಲ್ಲಿ ನನ್ನ ಸೇವಕರ ಮೇಲೂ ನನ್ನ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಕೂಡ ಪ್ರವಾದನೆಯನ್ನು ನುಡಿಯುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದನ್ನು ಪರಿಪೂರ್ಣವಾಗಿ ನೀವು ಗಮನಿಸಿ ನೋಡುವುದಾದರೆ, ಕಡೆಯ ಕಾಲದಲ್ಲಿ ಎಲ್ಲ ಕಡೆಯಿಂದ ಮಕ್ಕಳು, ಯೌವನಸ್ಥರು, ವಯಸ್ಸಾಗಿರುವವರು, ಸೇವಕರು, ಸೇವಕಿಯರು, ಎಲ್ಲ ಪಕ್ಷದವರಲ್ಲಿ ಕೂಡ ಒಂದು ಪ್ರವಾದನೆಯ ಅಲೆ ಏಳುವಂಥದ್ದಾಗಿದೆ. ಒಂದು ಪ್ರವಾದನೆಯ ಜನರೇಷನ್, ಪ್ರೊಫೆಟಿಕ್ ಜನರೇಷನ್, ಒಂದು ತಲೆಮಾರು ಎದ್ದೇಳಲಿದೆ. ಯಾಕೆ ಇಷ್ಟೊಂದು ಪ್ರವಾದಿಗಳು ಎಬ್ಬಿಸಲ್ಪಡಬೇಕು ಅಂತ ಕೇಳಿದರೆ, ಕಡೆಯ ಕಾಲದಲ್ಲಿ ಅವರಿಗೆ ಬಹಳ ಕೆಲಸಗಳು ಇರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ, ದೇವರು ತನ್ನ ಜನಗಳನ್ನು ಕಡೆಯ ಕಾಲದಲ್ಲಿ ತಮ್ಮ ಪ್ರವಾದನೆಗಳ ಮುಖಾಂತರವಾಗಿಯೇ ಮುನ್ನಡೆಸಲಿದ್ದಾರೆ. ಇದನ್ನು ಸೈತಾನ ಅರ್ಥ ಮಾಡಿಕೊಂಡು ಕಡೆಯ ಕಾಲಘಟ್ಟದಲ್ಲಿ ಪ್ರವಾದನೆ ಸೇವೆಯಲ್ಲಿ ಬಹಳ ಗೊಂದಲಗಳನ್ನು ತರುವಂಥದ್ದನ್ನು, ಪ್ರವಾದನೆಗಳಿಗೆ ಸಂಬಂಧವಿಲ್ಲದವರೆಲ್ಲ ಕೂಡ ತಮ್ಮನ್ನು ಪ್ರವಾದಿಗಳು ಎಂಬುದಾಗಿ ಗುರುತಿಸಿಕೊಂಡು ಮನಸ್ಸಲ್ಲಿ ತೋಚುವಂತಹ ಮನೋರಾಜ್ಯಗಳನ್ನೆಲ್ಲ ಪ್ರವಾದನೆಗಳು ಎನ್ನುವಂಥ ಹೆಸರಲ್ಲಿ ಪ್ರಕಟಿಸಿ ಒಂದು ಗೊಂದಲವನ್ನು ಏರ್ಪಡಿಸಿ ಬರುತ್ತಾರೆ. ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಲೋಕಪೂರ್ತಿಯಾಗಿ ಇವತ್ತು ಪ್ರವಾದನೆಯ ಸೇವೆಯಲ್ಲಿ ದೊಡ್ಡ ಗೊಂದಲಗಳಿರುವುದನ್ನು ನೋಡ್ತೀವಿ ನಾವು. ತಮ್ಮ ಮನದಲ್ಲಿ ಉಂಟಾಗುವಂಥದ್ದು, ತಾವು ನೆನೆಸುವಂಥದ್ದು, ತಾವು ಅರಿತು ಜನಗಳನ್ನು ವಂಚಿಸುವುದಕ್ಕಾಗಿ ಮಾತಾಡುವಂತಹ ಪ್ರಕಟಣೆಗಳು, ಇದು ಮಾತ್ರವಲ್ಲದೆ ಅವರೇ ವಂಚಿಸಲ್ಪಟ್ಟು ಸೈತಾನನು ಅವರಿಗೆ ತೋರಿಸುವಂಥ ಕಾರ್ಯಗಳನ್ನು ಕರ್ತನ ಪ್ರವಾದನೆ ಎನ್ನುವಂಥ ಹೆಸರಲ್ಲಿ ಸಭೆಗಳಿಗೂ ದೇವರ ಜನಗಳಿಗೂ ಪ್ರಕಟಿಸುವಂತಹ ಜನಗಳೆಂದು ಬಹಳ ಸುಳ್ಳು ಪ್ರವಾದನಾ ಆತ್ಮಗಳನ್ನು ಒಳಗೊಂಡವರು ಎದ್ದಿರುವವರಾಗಿದ್ದಾರೆ. ಜನಗಳು ಬಹುತೇಕವಾಗಿ ಅದನ್ನು ಪ್ರವಾದನೆ ಎಂಬುದಾಗಿ ನಂಬುತ್ತಾರೆ, ಅವರನ್ನು ಪ್ರವಾದಿಗಳು ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತಾರೆ. ಸೈತಾನನಿಗೆ ಅದುವೇ ಬೇಕು. ಕಡೆಯ ಕಾಲದಲ್ಲಿ ದೇವರು ಪ್ರವಾದನಾ ಸೇವೆಯನ್ನು ಪ್ರದಾನಪಡಿಸಿ ಅದರ ಮೂಲಕವಾಗಿ ತನ್ನ ಜನಗಳನ್ನು ಮುನ್ನಡೆಸುತ್ತಾರೆ ಎಂಬುದಾಗಿ ತಿಳಿದ ಕೂಡಲೇ ಸುಳ್ಳು ಪ್ರವಾದಿಗಳನ್ನು ಹೇರಳವಾಗಿ ಎಬ್ಬಿಸಿ ಪ್ರವಾದನಾ ಸೇವೆಯಲ್ಲಿ, ಪ್ರವಾದನೆಯ ಕುರಿತಾಗಿರುವ ನಂಬಿಕೆಯಲ್ಲಿ ಒಂದು ಗೊಂದಲವನ್ನು ಜನಗಳಲ್ಲಿ ತರಬೇಕು ಎಂಬುದು ಸೈತಾನನ ಒಂದು ತಂತ್ರವಾಗಿದೆ. ಆದ್ದರಿಂದ ಕಡೆಯ ಕಾಲದಲ್ಲಿ ಕರ್ತನು ಒಂದು ಪ್ರವಾದನೆಯ ಸಂತತಿಯನ್ನು ಎಬ್ಬಿಸುವ ರೀತಿಯಲ್ಲಿಯೇ ಸೈತಾನನು ಒಂದು ಸುಳ್ಳು ಪ್ರವಾದನೆಯ ತಲೆಮಾರನ್ನು ತೀವ್ರವಾಗಿ ಎಬ್ಬಿಸಲಿದ್ದಾನೆ. ಸತ್ಯವೇದ ಹೇಳುತ್ತದೆ, ನೀವು ಎಲ್ಲ ಆತ್ಮಗಳನ್ನು ನಂಬದೆ
ಅದು ಕರ್ತನಿಂದ ಏರ್ಪಟ್ಟಿತ ಎಂಬುದಾಗಿ ಶೋಧಿಸಿ ನೋಡಿ ಒಳ್ಳೆಯದನ್ನ ಹಿಡಿದುಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ಒಳ್ಳೆಯ ಪ್ರವಾದನೆ ಏನೆಂಬುದಾಗಿ ಅರ್ಥ ಆದರೆ ಮಾತ್ರ ಸುಳ್ಳು ಪ್ರವಾದನೆಗಳು ಏನೆನ್ನುವುದನ್ನು ಗುರುತಿಸಲು ಸಾಧ್ಯ. ಆದ್ದರಿಂದಲೇ ಸತ್ಯವೇದದಲ್ಲಿರುವಂತಹ ಪ್ರವಾದಿಗಳು ಇವರ ಕುರಿತು ಸ್ಪಷ್ಟವಾದ ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದಕ್ಕಾಗಿಯೇ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತಾ ಇದೆ. ಇದನ್ನು ನೀವು ಇವಾಗಿರುವಂತಹ ಪ್ರವಾದಿಗಳು ಎನ್ನುವಂತಹ ಸೇವೆಯೊಂದಿಗೆ ಹೋಲಿಕೆ ಮಾಡಿ ನೋಡುವುದಾದರೆ ಬಹಳ ವ್ಯತ್ಯಾಸಗಳು ಇದೆ. ಸತ್ಯವೇದದಲ್ಲಿ ಪ್ರವಾದಿಗಳು ಮಾಡದಿರುವ ಹಲವು ಕಾರ್ಯವನ್ನು ಇವತ್ತು ಎದ್ದಿರುವಂತಹ ಈ ಸುಳ್ಳು ಪ್ರವಾದಿಗಳು ಒಂದು ಚೂರು ಭಯಭಕ್ತಿ ಇರದೆ ಮಾಡುವುದನ್ನು ನೋಡ್ತೀವಿ ನಾವು. ಹಾಗಾದರೆ ಯಾವುದು ಒಳ್ಳೆ ಪ್ರವಾದನೆ, ಯಾರು ಒಳ್ಳೆಯ ಪ್ರವಾದಿಗಳು, ಯಾವುದನ್ನು ಫಾಲೋ ಮಾಡಬೇಕು ಎಂಬುದಾಗಿ ಕಡೆಯ ಕಾಲದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿಯೇ ಇದು ದೇವರು ಮಾತಾಡುತ್ತಾರಾ, ದೇವರು ಮುನ್ನಡೆಸ್ತಾ ಇದ್ದಾರಾ, ದೇವರು ಪ್ರಕಟಿಸ್ತಾ ಇದ್ದಾರಾ ಎನ್ನುವಂಥದ್ದನ್ನ ಗುರುತಿಸುವುದಕ್ಕೋಸ್ಕರವಾಗಿಯೇ ಒಬ್ಬ ಒಳ್ಳೆ ಪ್ರವಾದಿ ಯಾವ ರೀತಿ ಇರುತ್ತಾನೆ, ಒಂದು ಒಳ್ಳೆ ಪ್ರವಾದನೆ ಯಾವ ರೀತಿ ಇರುತ್ತದೆ, ಒಂದು ಪ್ರವಾದನೆಯನ್ನು ಯಾವ ರೀತಿ ಕೈಯಾಳಬೇಕು, ಒಂದು ಪ್ರವಾದನೆಯನ್ನು ಯಾವ ರೀತಿ ಸಂಶೋಧಿಸಬೇಕು ಎನ್ನುವಂಥದ್ದನ್ನು ನನಗೆ ತಿಳಿದ ಮಟ್ಟಿಗೆ, ನಾನು ಸತ್ಯವೇದದಲ್ಲಿ ಕಲಿತುಕೊಂಡಂತಹ ಮಟ್ಟಿಗೆ ಕರ್ತನು ನನಗೆ ಕಲಿಸಿಕೊಟ್ಟದರ ಅಡಿಯಲ್ಲಿ ನಿಮ್ಮೊಂದಿಗೆ ಹಲವಾರು ಕಾರ್ಯವನ್ನು ಹಂಚಿಕೊಳ್ಳುತ್ತಾ ಬರುತ್ತಿದ್ದೇನೆ. ಇದು ಈ ಕಡೆಯ ಕಾಲದಲ್ಲಿ ಬರುವಂತಹ ಸುಳ್ಳು ಪ್ರವಾದನೆಯ ಅಲೆಗೆ ನಿಮ್ಮನ್ನು ತಪ್ಪಿಸುತ್ತದೆ ಎನ್ನುವಂಥದ್ದನ್ನು ನಾನು ನಂಬುವವನಾಗಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಪ್ರಯಾಸದಿಂದ ಈ ಕಾರ್ಯಕ್ರಮ ಬರುವುದಕ್ಕೆ ನಾವು ಯಾವ ವಿಧದಲ್ಲಿಯೂ ವಂಚನೆಗೆ ಒಳಗಾಗಬಾರದು. ಒಬ್ಬ ಸುಳ್ಳು ಸೇವಕನನ್ನು ಹಿಂಬಾಲಿಸಬಾರದು. ಒಬ್ಬ ಸುಳ್ಳು ಪ್ರವಾದಿಯನ್ನ, ಸುಳ್ಳು ಪ್ರವಾದನೆಯನ್ನ ಒಳ್ಳೆಯ ಪ್ರವಾದನೆ ಎಂಬುದಾಗಿ ನಂಬಿಬಿಡಬಾರದು. ಆದ್ದರಿಂದಲೇ ಒಂದು ಒಳ್ಳೆಯ ಪ್ರವಾದನೆ ಯಾವ ರೀತಿ ಇರುತ್ತದೆ, ಒಂದು ಒಳ್ಳೆಯ ಪ್ರವಾದಿ ಯಾವ ರೀತಿ ಇರುತ್ತಾರೆ, ಒಂದು ಪ್ರವಾದನೆಯಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ, ಒಂದು ಪ್ರವಾದನೆಯಲ್ಲಿ ನಾವು ಗಮನಿಸತಕ್ಕದಾಗಿರುವಂತಹ ಯಾವ ಯಾವ ಅಂಶಗಳು ಇರಬೇಕು. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳು, ಹೊಸ ಒಡಂಬಡಿಕೆಯ ಪ್ರವಾದನೆಗಳು, ಹಳೆ ಒಡಂಬಡಿಕೆಯ ಪ್ರವಾದಿಗಳು, ಹೊಸ ಒಡಂಬಡಿಕೆ ಕಾಲದ ಪ್ರವಾದಿಗಳು, ಇವೆಲ್ಲವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಅದಕ್ಕೆ ಸಮವಾಗಿ ಇವಾಗ ಬರುವಂತಹ ಪ್ರವಾದಿಗಳು ಇದ್ದಾರಾ, ಪ್ರವಾದನೆಗಳು ಇರುವಂಥದ್ದಾಗಿದೆಯಾ ಎನ್ನುವಂಥದ್ದನ್ನು ಸ್ಪಷ್ಟೀಕರಿಸಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ 90% ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರವಾದನೆಗಳು, ಇದರ ಒಂದು ಅಡಿಯಲ್ಲಿಯೇ ಒಂದು ಒಳ್ಳೆ ಆರೋಗ್ಯವಾಗಿರುವಂತಹ ಪ್ರವಾದನೆಗಳನ್ನು ಗುರುತಿಸುವುದಕ್ಕೆ ನಾವು ಮುಂದಾಗಿದ್ದೇವೆ. ಇದನ್ನು ಗಮನಿಸಿ ಕೇಳುವಂಥದ್ದು, ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ನೀವು ಕ್ರಮವಾಗಿ ಸತ್ಯವೇದದಲ್ಲಿ ಪ್ರವಾದನೆಗಳನ್ನು ಹುಡುಕಿ ಓದುವಂಥದ್ದನ್ನು, ಕಡೆಯ ಕಾಲದಲ್ಲಿ ನೀವು ವಂಚನೆಗೆ ಒಳಗಾಗದ ಹಾಗೆ ನಿಮ್ಮನ್ನು ಸಂರಕ್ಷಿಸಿ ಕಾಪಾಡುತ್ತದೆ ಎನ್ನುವಂಥದ್ದು ಬಹಳ ನಿಶ್ಚಯವಾಗಿದೆ. ಸರಿ, ಕಳೆದ ಬಾರಿ ನಾವು ಭೇಟಿಯಾದಾಗ ಒಂದು ಪ್ರವಾದನೆಯಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ, ಒಂದು ಪ್ರವಾದನೆ, ಒಂದು ಆರೋಗ್ಯವಾಗಿರುವಂತಹ ಪ್ರವಾದನೆಯಲ್ಲಿ ಏನೆಲ್ಲ ಇರುವಂಥದ್ದಾಗಿದೆ ಎನ್ನುವುದರ ಕುರಿತಾಗಿ, ಒಬ್ಬ ಪ್ರವಾದನೆಯ ಸೇವೆಯನ್ನ ಯಾವ ರೀತಿಯೆಲ್ಲ ಮಾಡಿದೆನ್ನುವುದರ ಕುರಿತಾಗಿ ಬಹಳ ಸಂದೇಶವನ್ನು ಕ್ರಮವಾಗಿ ಕೇಳ್ತಾ ಬರ್ತಾ ಇದ್ದೀವಿ. ಕಳೆದ ಬಾರಿ ನಾವು ಭೇಟಿಯಾದಾಗಲೂ ಕೂಡ ಒಂದು ಒಳ್ಳೆ ಆರೋಗ್ಯವಾಗಿರುವಂತಹ ಪ್ರವಾದನೆಯಲ್ಲಿ ಏನೆಲ್ಲ ಇರುತ್ತದೆ, ಇವತ್ತು ನಾವು ವೇದಿಕೆಯಲ್ಲಿ ನೋಡುತ್ತೇವೆ ಹಲವಾರು ಪ್ರವಾದನೆಗಳಲ್ಲಿ ಇದೆಲ್ಲ ಇದೆಯಾ ಎನ್ನುವುದನ್ನು ಗಮನಿಸಿ ನೋಡಿದರೆ, ಇವತ್ತು ನಾವು ಮಾಡತಕ್ಕಂತಹ ಹಲವು ಪ್ರವಾದನ ಸೇವೆಗಳಲ್ಲಿ, ಪ್ರವಾದನೆ ಎನ್ನುವಂತಹ ಹೆಸರಲ್ಲಿ ಪ್ರಕಟಿಸಲ್ಪಡುವುದರಲ್ಲಿ ಈ ಒಂದು ಸ್ವಾರೂಪ್ಯ ಸ್ವಲ್ಪ ಕೂಡ ಇಲ್ಲದಿರುವುದನ್ನು ನಾವು ಗ್ರಹಿಸಲು ಸಾಧ್ಯ. ಅದಕ್ಕೋಸ್ಕರವಾಗಿ ಒಳ್ಳೆಯ ಪ್ರವಾದಿಗಳೇ ಕಡೆಯ ಕಾಲದಲ್ಲಿ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಗುರುತನ್ನು ಕಂಡುಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯ. ಆದ್ದರಿಂದ ಕರ್ತನು ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾರೆ. ಇದರೊಂದಿಗೆ ನಾವು ಬಹಳ ಹತ್ತಿರದಲ್ಲಿ ಅದನ್ನು ಉಜ್ಜಿ ನೋಡಲು ಇದು ಒಳ್ಳೆ ಬಂಗಾರವ, ಕಳ್ಳ ಬಂಗಾರವ ಅಂತ ಕಂಡುಹಿಡಿಯುವುದಕ್ಕೆ ಒಂದು ಕಲ್ಲಾಗಿ ದೇವರು ತಮ್ಮ ಸತ್ಯವೇದದ ಸಾಕ್ಷಿಗಳನ್ನು ನಮಗೆ ಬರೆದುಕೊಟ್ಟಿದ್ದಾರೆ. ಸರಿ, ಕಳೆದ ಬಾರಿ ನಾವು ಭೇಟಿಯಾದಾಗ ಒಂದು ಪ್ರವಾದನೆಯ ಅಕ್ಯುರೆಸಿ, ಅದು ಎಷ್ಟು ಸ್ಪಷ್ಟವಾಗಿ ಪ್ರಕಟಿಸಲ್ಪಟ್ಟದ್ದಾಗಿದೆ, ಪ್ರವಾದನೆಯ ಒಂದು ಆ ಬ್ರಹ್ಮಾಂಡತೆ, ಹಲವು ವರ್ಷಗಳ ನಂತರ ಹುಟ್ಟುವಂತಹ ಅರಸ್ವನ ಹೆಸರು ಮೊದಲುಗೊಂಡು ಕರ್ತನು ಅದರಲ್ಲಿ ಪ್ರಕಟಿಸಿ ತೋರಿಸಿದ್ದರು. ಆ ದಿನದಲ್ಲೇ ಇದ್ದಂತಹ ಪ್ರವಾದಿಗಳು ಬಹಳ ಸಾಮಾನ್ಯವಾಗಿ ಪ್ರವಾದನೆಗಳನ್ನು ಹೇಳದೆ ಅಷ್ಟು ಶಾರ್ಪ್ ಆಗಿ, ಅಕ್ಯುರೇಟ್ ಆಗಿ ಪ್ರವಾದನೆಗಳನ್ನು ನುಡಿದಿದ್ದಾರೆ. ಈ ಒಂದು ಪ್ರವಾದನೆಗಳಲ್ಲಿ ಮನುಷ್ಯರ ಕುರಿತಾಗಿ ಹೇಳಲ್ಪಡುವಂತಹ ಪ್ರವಾದನೆಗಳು ಮಾತ್ರ ಸ್ವಲ್ಪ ವ್ಯತ್ಯಾಸವಾದದ್ದು.
ಮನುಷ್ಯರ ಕುರಿತಾಗಿ ಹೇಳಲ್ಪಡುವಂತಹ ಪ್ರವಾದನೆಗಳು ಅಂತ ಕೇಳಿದ್ರೆ, ಒಂದು ಜನಾಂಗದ ಕುರಿತಾಗಿ, ಒಬ್ಬ ಮನುಷ್ಯನ ಕುರಿತಾಗಿ, ಒಂದು ಮನುಷ್ಯ ಸಮುದಾಯದ ಕುರಿತಾಗಿ ಕರ್ತನು ಹೇಳುವಂತಹ ಕೆಲವೊಂದು ಪ್ರವಾದನೆಗಳು. ಈ ಒಂದು ಪ್ರವಾದನೆಗಳು ಉಳಿದ ಪ್ರವಾದನೆಗಳಿಗಿಂತ ಸ್ವಲ್ಪ ವ್ಯತ್ಯಾಸವಾದದ್ದು. ಹೇಗೆ ವ್ಯತ್ಯಾಸವಾದದ್ದು? ಒಬ್ಬ ಮನುಷ್ಯನ ಕುರಿತಾಗಿ ಒಂದು ಪ್ರವಾದನೆ ನುಡಿದಿದ್ರೆ ಅದು ನಡೆಯಲು ಆಗ್ಬೋದು, ನಡೆಯದೆ ಕೂಡ ಹೋಗ್ಬೋದು. ಯಾಕೆ ಈ ರೀತಿ ಹೇಳ್ತೀರಾ ಎಂಬುದಾಗಿ ನೀವು ಕೇಳ್ಬೋದು. ಒಬ್ಬ ಮನುಷ್ಯನ ಕುರಿತಾಗಿ ಹೇಳುವಂತಹ ಪ್ರವಾದನೆ ಆ ಮನುಷ್ಯನ ಸ್ಥಿತಿಗೆ ತಕ್ಕ ಹಾಗೆಯೇ ಅದು ನೆರವೇರುತ್ತದೆ ಅಥವಾ ನೆರವೇರದೆ ಹೋಗುತ್ತೆ. ಒಬ್ಬ ಮನುಷ್ಯನ ಕುರಿತಾಗಿ ದೇವರು ಮಾತಾಡ್ತಾರೆ, ನಿನ್ನನ್ನು ಹೆಚ್ಚಿಸುತ್ತೇನೆ, ನಿನ್ನನ್ನು ಮಹಿಮೆ ಪಡಿಸುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನನ್ನ ಕೈಯಲ್ಲಿ ರಾಜ್ಯ ಕಿರೀಟವಾಗಿರ್ತೀಯ, ಮುದ್ರೆ ಉಂಗುರವಾಗಿರ್ತೀಯ, ಹಿಂಗೆಲ್ಲ ದೇವರು ಮಾತಾಡಿರ್ಬೋದು. ಆದರೆ ಆ ಮನುಷ್ಯನು ತನ್ನ ಸಾಕ್ಷಿಯಲ್ಲಿ ನೆಲೆಯಾಗಿ ಇಲ್ಲದೆ, ಒಂದು ವೇಳೆ ಅವನು ತಪ್ಪಾಗಿ ಎಡವಿದ ಅಂತ ಇಟ್ಕೊಳ್ಳಿ, ಹೇಳಲ್ಪಟ್ಟಂತಹ ಪ್ರವಾದನೆಯನ್ನ ಅವನು ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಉಪಯೋಗ ಮಾಡಿಕೊಂಡು ತನ್ನ ಜೀವನದಲ್ಲಿ ಗಮನವಾಗಿ ಇಲ್ಲದಿದ್ದರೆ ಈ ಒಂದು ಪ್ರವಾದನೆ ನೆರವೇರುವುದಿಲ್ಲ. ಅವನನ್ನು ದೇವರು ಉಪಯೋಗಿಸುವುದಿಲ್ಲ, ಹೆಚ್ಚಿಸುವುದಿಲ್ಲ. ಆ ಒಂದು ಪ್ರವಾದನೆ ಹೇಳಲ್ಪಟ್ಟಂತಹ ಕಾರ್ಯಕ್ಕೆ ಯೋಗ್ಯತೆ ಉಳ್ಳವನಾಗಿದ್ದರೆ ಮಾತ್ರ ನಡೆಯುತ್ತೆ. ನಿನವೆ ಪಟ್ಟಣದ ಕುರಿತಾಗಿ ನೋಡ್ರಿ, ನಿನವೆ ಕುರಿತಾಗಿ ದೇವರು ಮಾತಾಡಿದರು, ಆ ಒಂದು ಪಟ್ಟಣವನ್ನು ನಾಶ ಮಾಡುತ್ತೇನೆ, ಅವರ ಒಂದು ಪಾಪ ಪರಲೋಕದವರೆಗೂ ಇಟ್ಟಿತ್ತು, ನಿನವೆಯಲ್ಲಿರುವಂತಹ ಜನಗಳು ದುಷ್ಟರು, ಆ ಪಟ್ಟಣವನ್ನ ಕಬ್ಬಳಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದರು. ಅದು ಒಂದು ಮನುಷ್ಯ ಸಮುದಾಯವನ್ನ, ಒಂದು ದೇಶದ ಕುರಿತಾಗಿರುವ ಒಂದು ಕಾರ್ಯ. ಅವತ್ತು ಆ ಪ್ರವಾದನೆಯನ್ನ ಹೇಳುವಾಗ ಅವರು ನಾಶ ಮಾಡುವುದಕ್ಕೆ ಯೋಗ್ಯತೆ ಉಳ್ಳವರಾಗಿದ್ದರು. ಆದರೆ ಆ ಪ್ರವಾದನೆಯನ್ನ ಕೇಳಿದ ಕೂಡಲೇ ಅವರ ಒಳಗೆ ಒಂದು ಭಯ, ಒಂದು ಬದಲಾವಣೆ, ಒಂದು ಮನಸ್ಸಾಂತರ ಉಂಟಾಯಿತು. ತಕ್ಷಣ ಯಾರು ಬಯಸಲಿಲ್ಲ. ಪ್ರವಾದನೆ ನುಡಿದಂತಹ ಯೋನ ಕೂಡ ಎದುರು ನೋಡಲಿಲ್ಲ. ತಕ್ಷಣ ಅವರು ಉಪವಾಸವನ್ನ ತಿಳಿಸಿ ಅರಸನಿಗೂ ಹೋಗಿ ಸುದ್ದಿಯನ್ನು ಹೇಳಿ, ಒಬ್ಬ ಮನುಷ್ಯನು ನಮ್ಮ ಊರಲ್ಲಿ ಬಂದು ನಿನೆವೆ ಪಟ್ಟಣದಲ್ಲಿ ಈ ಒಂದು ಪಟ್ಟಣ ನಾಶವಾಗಿ ಹೋಗುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಆ ರೀತಿಯಾಗಿ ಹೇಳಿದಾಗ ಅರಸನು ಉಪವಾಸವನ್ನು ತೀರ್ಮಾನಿಸಿದ. ಆ ಪಟ್ಟಣ ಪೂರ್ತಿಯಾಗಿ ಉಪವಾಸವನ್ನ ಅವರು ಗೊತ್ತು ಮಾಡಿಕೊಂಡು ಅರಸನಿಂದ ಹಿಡಿದು ಕೆಳಗಿರುವಂತಹ ಪ್ರಜೆಯವರೆಗೂ ಗೋಣಿತಟ್ಟನ್ನು ಕಟ್ಟಿಕೊಂಡು ಕೆಳಗೆ ಬೂದಿಯ ಮೇಲೆ ಅವರು ಕುಳಿತು ಊಟ ಮಾಡದೆ ಉಪವಾಸ ಮಾಡುತ್ತಾ ತಮ್ಮ ಪಾಪಗಳನ್ನು ಅರಿಕೆ ಮಾಡಿದರು. ಅವರು ಮಾತ್ರವಲ್ಲ, ಅವರು ಸಾಕಿದಂತಹ ಕುರಿದನಗಳಿಗೆ ಕೂಡ ಅವರು ಯಾವ ಆಹಾರವನ್ನು ಕೊಡದೆ ಅವರು ಉಪವಾಸದಲ್ಲಿ ಅವುಗಳನ್ನು ಕೂಡ ಇಟ್ಟಿದ್ದರು. ಆ ಒಂದು ಶಬ್ದ ಆಕಾಶವನ್ನು ತಲುಪಿತು. ಕರ್ತನು ತಾನು ಮಾಡಬೇಕೆಂದಿರುವಂತಹ ನಾಶನವನ್ನ ಅವರು ಬದಲಾಯಿಸಿದರು. ಅದು ನಡೆಯಲಿಲ್ಲ. ಯೋನನಿಗೆ ಒಂದೇ ಕೋಪ, ನಾನು ಹೇಳಿದಂತಹ ಪ್ರವಾದ ನಡೆಯಲಿಲ್ಲ, 40 ದಿನವಾಯಿತು. ಈ ರೀತಿ ಇರುವಂತಹ ಪ್ರವಾದಿಗಳು, ಮನುಷ್ಯರಿಗೆ ದೇವರು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರೋದ್ರಿಂದ ಮನುಷ್ಯನು ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು. ನಾನು ಇವಾಗಿರುವ ಸ್ಥಿತಿಗೆ ತಕ್ಕ ಹಾಗೆ ನಾನು ಇದರಲ್ಲಿ ಸರಿಯಾಗಿದ್ದರೆ ಈ ರೀತಿ ನಡೆಯುತ್ತದೆ ಎಂಬುದಾಗಿ ದೇವರೊಂದು ಹೇಳ್ಬೋದು. ಆದರೆ ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲಲ್ವಾ? ಮನುಷ್ಯರು ತತ್ಕ್ಷಣ ಅವರು ಮಾರ್ಪಡ್ತಾರೆ. ಒಳ್ಳೆಯವನಾಗಿರೋವನು ಕೆಟ್ಟವನಾಗ್ತಾನೆ, ಕೆಟ್ಟವನಾಗಿರೋವನು ಒಳ್ಳೆಯವನಾಗ್ತಾನೆ. ಮನುಷ್ಯನಿಗೆ ಒಂದು ಸ್ವಾತಂತ್ರ್ಯ ಎಂಬುದಾಗಿ ಹೊಂದಿದೆ. ಆ ಸ್ವಾತಂತ್ರ್ಯ ಕೊಡಲ್ಪಟ್ಟದರಿಂದ ಅವನು ಒಂದು ಒಳ್ಳೆ ಕಾರ್ಯವನ್ನು ಮಾಡಿದರೆ ಒಳ್ಳೆಯದಾಗಿ ಮಾರ್ಪಡುತ್ತೆ, ಕೆಟ್ಟ ಕಾರ್ಯವನ್ನು ಮಾಡಿದರೆ ಅದು ತದ್ವಿರುದ್ಧವಾಗಿ ಮಾರ್ಪಡುತ್ತೆ. ಒಬ್ಬನು ಒಳ್ಳೆ ಸ್ಥಿತಿಯಲ್ಲಿರಬೇಕಾದ್ರೆ ದೇವರು ಒಂದು ವಾಗ್ದಾನವನ್ನು, ಅವನ ಕುರಿತಾಗಿರುವ ಪ್ರಕಟಣೆಯನ್ನು, ಒಂದು ಪ್ರವಾದನೆಯನ್ನು ಹೇಳ್ಬೋದು. ಅದು ಅವನು ಅವಾಗಿದ್ದಂಥ ಸ್ಥಿತಿಗೆ ತಕ್ಕ ಹಾಗಿರುತ್ತೆ. ಆದರೆ ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಪಾಪದಲ್ಲಿ ಬಿದ್ದರೆ ಅಥವಾ ತನ್ನ ಸ್ಥಿತಿಯಿಂದ ಅವನು ಒಂದು ವೇಳೆ ಮಾರ್ಪಡುವುದಾದರೆ ಆ ಪ್ರವಾದನೆ ನೆರವೇರಬೇಕು ಎನ್ನುವಂಥ ಅವಶ್ಯಕತೆ ಇಲ್ಲ. ಅದು ನೆರವೇರುವುದಿಲ್ಲ. ಅದು ಮನುಷ್ಯನಿಗಿರುವಂಥ ವಿಷಯ. ಅವನು ಒಳ್ಳೆಯವನಾಗಿದ್ದರೆ ನಡೆಯುತ್ತೆ, ಇಲ್ಲಂದ್ರೆ ನಡೆಯಲ್ಲ. ಹಾಗಾದರೆ ಇದನ್ನಿಟ್ಟುಕೊಂಡು ನಾವೇನು ಮಾಡಬಾರ್ದು ಅಂದರೆ, ನಾನು ಹೇಗಿದ್ದರೂ ಅದು ನಡೆಯುತ್ತದೆ, ಏಕೆಂದರೆ ದೇವರು ಹೇಳಿದ್ದಾರೆ, ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆ ರೀತಿಯಾಗಿ ನಾವು ಭಾವಿಸಬಾರ್ದು. ಪ್ರವಾದನೆಗಳಲ್ಲಿ ಮಾರ್ಪಡದಿರುವಂತಹ ಪ್ರವಾದನೆಗಳು ಎಂಬುದಾಗಿ ಒಂದಿದೆ, ಮಾರ್ಪಡಿಸಲು ಸಾಧ್ಯವಾಗಿರುವಂಥ ಪ್ರವಾದನೆಗಳು ಕೂಡ ಇದೆ. ಒಬ್ಬ ಮನುಷ್ಯನನ್ನು, ಒಂದು ಮನುಷ್ಯ ಸಮುದಾಯದ ಕುರಿತಾಗಿ ದೇವರು ಒಂದು ಕಾರ್ಯವನ್ನು, ಅದು ದಂಡನೆ ಆಗಿರ್ಬೋದು, ಒಂದು ಎಚ್ಚರಿಕೆ ಆಗಿರ್ಬೋದು, ಅಥವಾ ಒಂದು ಆಶೀರ್ವಾದವನ್ನು ಪ್ರಕಟಿಸಿದರೆ ಆ ಮನುಷ್ಯನ ಸ್ಥಿತಿ ಮಾರ್ಪಡಬೇಕಾದರೆ ಆ ಪ್ರಕಟಣೆ ಕೂಡ ಮಾರ್ಪಡುವಂಥದ್ದಾಗಿರುತ್ತೆ. ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನೀವು ನೋಡ್ರಿ,
ಕರ್ತನು ಬಹಳ ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ಹೇಳಿದ್ದಾರೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ. ಇವತ್ತು ನನಗೆ ವಿಧಿಸುವಂತಹ ನಿನ್ನ ದೇವರಾಗಿರುವ ಕರ್ತನ ಆಜ್ಞೆಗಳ ಅನುಸಾರವಾಗಿ ಮಾಡುವುದಕ್ಕೆ ನೀನು ಗಮನವುಳ್ಳವನಾಗಿರುವ ಹಾಗೆ ಅವರ ಶಬ್ದಕ್ಕೆ ನಂಬಿಗಸ್ತನಾಗಿ ಕಿವಿಗೊಡುವುದಾದರೆ ದೇವರಾದ ಕರ್ತನು ಭೂಮಿಯಲ್ಲಿರುವಂಥ ಸಕಲ ಜನಾಂಗಗಳಲ್ಲಿ ನಿನ್ನನ್ನು ಉನ್ನತ ಸ್ಥಿತಿಗೆ ತರುವನು. ಯಾವಾಗ ಕರ್ತನು ನನಗೆ ಆಜ್ಞಾಪಿಸುವಂತಹ ಕಾರ್ಯದಲ್ಲಿ ಅದನ್ನು ಮಾಡುವುದಕ್ಕೆ ನೀನು ಗಮನವಾಗಿದ್ದರೆ ಕರ್ತನು ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ. ಅಷ್ಟು ಮಾತ್ರವಲ್ಲ, ಬಹಳ ಅದನ್ನು ದಾಟಿ ಹಲವು ಆಶೀರ್ವಾದಗಳನ್ನು ದೇವರು ವಾಗ್ದಾನ ಮಾಡಿದ್ದಾರೆ. ನಿನ್ನ ಎಲೆಯನ್ನು ಆಶೀರ್ವಾದ ಮಾಡ್ತಾರೆ, ನಿನ್ನ ಕಾಲ್ನಡಿಗೆಯನ್ನು ಆಶೀರ್ವಾದ ಮಾಡ್ತಾರೆ, ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತಾರೆ. ಆದರೆ ಯಾವಾಗ ಅಂತ ಕೇಳಿದರೆ ಮೇಲೆ ದೇವರಿಟ್ಟಿದ್ದಾರೆ, ನಾನು ನನಗೆ ವಿಧಿಸುವಂತಹ ಆಜ್ಞೆಗಳಿಗೆ ಒಳಗಾಗಿ ನಡೆಯದಿದ್ದರೆ ಅದೇ ವ್ಯಕ್ತಿಗಳೇ, ಅದೇ ಮನುಷ್ಯರೇ, ಅವರು ನಡೆಯದೇ ಹೋದರೆ ಏನು ನಡೆಯುತ್ತೆ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 19ರಲ್ಲಿ ದೇವರು ಅದನ್ನೇ ತದ್ವಿರುದ್ಧವಾಗಿ ಮಾರ್ಪಡಿಸಿ ಹೇಳ್ತಾರೆ ನೋಡಿ. ಇವತ್ತು ನಾನು ನಿನಗೆ ವಿಧಿಸುವಂತಹ ನಿನ್ನ ದೇವರಾಗಿರುವ ಕರ್ತನ ಎಲ್ಲ ಕಟ್ಟಳೆಗಳ ಅನುಸಾರ, ಕಟ್ಟಳೆಯ ಪ್ರಕಾರ ನಡೆಯುವುದಕ್ಕೆ, ಗಮನವಾಗಿ ಇರುವುದಕ್ಕೆ, ಅವರ ಶಬ್ದಕ್ಕೆ ಕಿವಿಗೊಡದೆ ಹೋದರೆ ಈಗ ಹೇಳಲ್ಪಡುವಂತಹ ಶಾಪಗಳೆಲ್ಲ ನಿನ್ನ ಮೇಲೆ ಬರುತ್ತದೆ. ಅವನು ಯಾವಾಗ ಯಾವ ರೀತಿ ಮಾರ್ಪಡ್ತಾನೆ ಯಾರು ಗೊತ್ತಿಲ್ಲ. ಮನುಷ್ಯನು ಹೀಗೂ ಮಾರ್ಪಡ್ಬೋದು, ಹಾಗೂ ಮಾರ್ಪಡ್ಬೋದು. ಹಾಗಾದರೆ ಅವರು ಆ ಆಜ್ಞೆಗಳಿಗೆ ವಿಧೇಯರಾಗದೆ ಒಂದು ವೇಳೆ ಏನಾದರೂ ಒಂದು ಪಾಪದಲ್ಲಿ ಹಿಡಿಯಲ್ಪಟ್ಟು ದೇವರನ್ನು ಬಿಟ್ಟು ದೂರ ಹೋದರೆ ಈಗ ನಾನು ನಿಮಗೆ ತಿಳಿಸಿದಂತಹ ಆಶೀರ್ವಾದ ನಡೆಯುವುದಿಲ್ಲ, ಅದು ಶಾಪವಾಗಿ ಮಾರ್ಪಡುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಇದು ಮನುಷ್ಯರ ಕುರಿತಾಗಿ, ಒಬ್ಬ ಮನುಷ್ಯನ ಕುರಿತಾಗಿ ದೇವರು ಒಂದು ಪ್ರವಾದನೆಯನ್ನು ಪ್ರಕಟಿಸಬಹುದು. ಒಂದು ಸೇವೆಗೆ ಕರೆಯುವಾಗ ಕೆಲವರ ಕುರಿತಾಗಿ ಬಹಳ ಕಾರ್ಯಗಳು, ವಾಗ್ದಾನಗಳು ಕರ್ತನವರಿಗೆ ಮಾತಾಡಿರ್ತಾರೆ. ಆದರೆ ಅವರು ತಮ್ಮ ಕರುವಿಕೆಯಲ್ಲಿ, ತಮ್ಮ ಓಟದಲ್ಲಿ ದೃಢವಾಗಿ ನಂಬಿಗಸ್ತರಾಗಿಲ್ಲದಿದ್ದರೆ ಹೇಳಿದ್ದು ನಡೆಯುವುದಿಲ್ಲ. ಇದನ್ನು ಹೊರಗಿಂದ ಕೇಳುವವರು ಏನು ಮಾಡ್ತಾರೆ ಅಂದರೆ, ಅವತ್ತು ಬ್ರದರ್ ನೀವು ಅವರಿಗೆ ಪ್ರವಾದನೆಯನ್ನು ನೋಡಿದ್ರಲ್ಲ, ಅವರು ಒಂದು ದೊಡ್ಡ ಸೇವಕರಾಗಿ ಇಡುತ್ತೇನೆ, ಹಲವು ಜನಾಂಗಗಳಿಗೆ ಆಶೀರ್ವಾದವಾಗಿ ಇಡುತ್ತೇನೆ, ಪರಲೋಕದಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡುತ್ತೇನೆ, ಹಂಗೆಲ್ಲ ದೇವ್ರು ಹೇಳಿದ್ರು ಅಂತ ಹೇಳಿದ್ರಲ್ಲ, ಯಾಕೆ ಅದು ನಡೆಯಲಿಲ್ಲ ಎಂಬುದಾಗಿ ನೀವು ಕೇಳಬಾರ್ದು. ಇಂತಹ ಪ್ರವಾದನೆಗಳು ಆ ಮನುಷ್ಯನಿಗೆ ತಕ್ಕ ಹಾಗೆ ನಡೆಯಬಹುದು, ನಡೆಯದೆ ಕೂಡ ಹೋಗ್ಬೋದು. ಒಳ್ಳೆಯದಾಗೂ ನಡೆಯಬಹುದು ಅಥವಾ ತದ್ವಿರುದ್ಧವಾಗಿಯೂ ನಡೆಯಬಹುದು. ಕೆಲವು ವ್ಯಕ್ತಿಗಳೇನು ಮಾಡ್ತಾರೆ, ಕರ್ತನು ಒಂದು ಪ್ರವಾದನೆಯನ್ನು ಅವರ ಕುರಿತಾಗಿ ಮಾತಾಡಿರ್ತಾರೆ, ಒಬ್ಬ ವೈಯಕ್ತಿಕ ವ್ಯಕ್ತಿ ಬಗ್ಗೆ ಮಾತಾಡಿರ್ತಾರೆ. ಆದರೆ ಅವರು ಸ್ವಲ್ಪ ದಿನದಲ್ಲಿ ಅವರ ಸ್ಥಾನದಿಂದ ಬಿದ್ದು ಹೋದರೆ ಜನಗಳಿಗೆ ಅದನ್ನು ತೋರಿಸದೆ ಮೊದಲು ಕರ್ತನು ಹೇಳಿದಂತಹ ವಾಗ್ದಾನವನ್ನು ಮಾತ್ರ ತೋರಿಸಿ, ಕರ್ತನು ನನ್ನ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಗೊತ್ತಾ, ಅದು ನಾನೇ ಎಂಬುದಾಗಿ ಹೇಳಿ ಅವರು ಸರಿಯಾಗಿರುವ ರೀತಿಯಲ್ಲಿ, ಕರ್ತನು ಅವರನ್ನು ಆಶೀರ್ವಾದ ಮಾಡುವ ರೀತಿಯಲ್ಲಿಯೂ ಅವರು ನಟನೆ ಮಾಡುವುದಕ್ಕೆ ಆರಂಭಿಸ್ತಾರೆ. ಇದುವೇ ಬಹಳ ಕಡೆ ನಡೆಯುವಂಥದ್ದಾಗಿದೆ. ಕರ್ತನು ಮೊದಲು ಹೇಳಿದ್ದು ಸತ್ಯವೇ. ಕರ್ತನು ಅವರನ್ನು ಕರೆದಾಗ ಅವರು ತೋರಿಸುವಂತಹ ಭಕ್ತಿ ವಿನಯತೆಯನ್ನು ನೋಡಿ ಕರ್ತನು ಅವರಿಗೆ ಹಲವು ವಾಗ್ದಾನಗಳನ್ನು, ಭವಿಷ್ಯದಲ್ಲಿ ನನ್ನ ಯಾವ ರೀತಿ ಉಪಯೋಗಿಸುತ್ತೇನೆ ಎಂಬುದಾಗಿಯೂ ಕರ್ತನು ಮಾತಾಡಿದ್ದು ಸತ್ಯವೇ. ಆದರೆ ಅವನು ಆ ವಾಗ್ದಾನಗಳನ್ನು ಪಡೆಯುವಾಗ ಹೆಂಗಿದ್ನೋ ಅದೇ ರೀತಿಯಾಗಿ ಆ ಸ್ತುತಿಯಲ್ಲಿ ದೃಢವಾಗಿ ನಿಲ್ಲಬೇಕಲ್ಲ. ಇವನು ಅದನ್ನು ಕೇಳಿದ ಕೂಡಲೇ ಸ್ವಲ್ಪ ದಿನ ಸರಿಯಾಗಿರ್ತಾನೆ. ಆಮೇಲೆ ಅದಾದ ನಂತರ ಸ್ಮರಿಸಿ ಸೌಲನು ಹೇಗೆ, ಸೌಲನು ಪ್ರವಾದಿಗಳಲ್ಲಿ ಒಬ್ಬನೋ ಎಂಬುದಾಗಿ ಜನಗಳು ಹೇಳಿದಂತಹ ವಾಗ್ದಾನವನ್ನು ಮತ್ತೆ ಮತ್ತೆ ಕೇಳಿ ತನ್ನ ಒಬ್ಬ ಪ್ರವಾದಿ ಎಂಬುದಾಗಿ ಮನಸ್ಸಲ್ಲಿ ರೂಪಿಸಿಕೊಂಡನೋ, ಅವನು ಪ್ರವಾದಿ ಅಲ್ಲ. ಆದರೆ ಜನಗಳು ಹೇಳುವುದನ್ನು ಕೇಳಿ ಅವನು ತನ್ನನ್ನು ಆ ರೀತಿಯಾಗಿ ಒಬ್ಬ ಪ್ರವಾದಿಯಂತೆ ರೂಪಿಸಿಕೊಂಡ ತನ್ನ ಮನದಲ್ಲಿ. ಆದ್ದರಿಂದ ಪ್ರವಾದಿಗಳು ಮಾಡಬೇಕಾಗಿರುವ ಸರ್ವಾಂಗ ದಹನ ಬಲಿಯನ್ನು ಸಮುವೇಲ ಬರುವುದಕ್ಕೆ ತಾಮಸವಾದಾಗ ತಾನೇ ಮಾಡಿ ಮುಗಿಸಿದ. ಅವರು ಅಂದುಕೊಂಡಿದ್ದರು, ನಾನು ಹೇಗಿದ್ರೂ ಕೂಡ ನನ್ನ ಕುರಿತಾಗಿ ಹೇಳಿದಂಥ ಮಾತುಗಳು ನೆರವೇರುತ್ತದೆ, ನಾನೇ ಕೊನೆಯವರೆಗೂ ರಾಜ ಎಂಬುದಾಗಿ. ಮನುಷ್ಯರ ಕುರಿತಾಗಿ ಹೇಳಲ್ಪಡುವಂತಹ ಪ್ರವಾದನೆಗಳು, ಮನುಷ್ಯ ಸಮುದಾಯದಲ್ಲಿ ಹೇಳಲ್ಪಡುವಂತಹ ಪ್ರವಾದನೆಗಳು ಅವರ ಸ್ಥಿತಿಗೆ ತಕ್ಕ ಹಾಗೆ ನಡೆಯುತ್ತೆ, ನಡೆಯದೆ ಕೂಡ ಹೋಗ್ಬೋದು. ಆಶೀರ್ವಾದವಾಗಿರಬಹುದು ಅಥವಾ ಶಾಪವಾಗಿ ಮಾರ್ಪಡಬಹುದು. ಅದು ಆ ಮನುಷ್ಯನ ಸ್ಥಿತಿಯ ಪ್ರಕಾರ ನಡೆಯುತ್ತದೆ. ಹಾಗಾದರೆ ಹೇಳಲ್ಪಟ್ಟದನ್ನು ಇಟ್ಟು ನಾವು ಅದನ್ನೇ ಅಂದುಕೊಂಡಿದ್ದು
ಇವನ ಸ್ಥಿತಿ ಯಾವ ರೀತಿ ಮಾರ್ಪಟ್ಟಿದೆ ಎಂಬುದಾಗಿ ಸ್ಮರಿಸದೆ ಕರ್ತನ ಅವತ್ತು ಮಾತಾಡಿದ್ರಲ್ಲ, ಅವರ ಕುರಿತಾಗಿ ನಿಮ್ಮ ಮೂಲಕವಾಗಿ ಸಾಕ್ಷಿಯಾಗಿ ಪ್ರಕಟಿಸಿದ್ರಲ್ಲ, ಯಾಕೆ ಇವತ್ತು ಈ ರೀತಿ ನಡೆಯುತ್ತದೆ? ಹಾಗಾದ್ರೆ ನೀವು ಹೇಳಿದ ತಪ್ಪ ಅಂತ ಕೇಳಬಾರ್ದು. ಕರ್ತನು ಹೇಳಿದ್ದು ತಪ್ಪಲ್ಲ, ಅವರು ನಡೆದುಕೊಂಡದ್ದು ತಪ್ಪು. ಹಾಗಾದರೆ ಮನುಷ್ಯರ ಪ್ರಕಾರ ಹೇಳಲ್ಪಡುವಂತಹ ಪ್ರವಾದನೆಗಳು ಒಂದು ಸಮುದಾಯವನ್ನ, ಒಂದು ಜನಾಂಗದ ಕುರಿತಾಗಿ ಹೇಳಲ್ಪಟ್ಟಂತಹ ಒಂದು ಪ್ರವಾದನೆ. ನಿನವೆ ಪಟ್ಟಣದಲ್ಲಿ ಒಂದು ದಂಡನೆಯನ್ನು ದೇವರು ಹೇಳಿದ್ದಾರೆ. ಅವರ ಮನಸ್ಸು ಮಾರ್ಪಟ್ಟಾಗ ದೇವರು ದಂಡನೆ ಮಾರ್ಪಡಿಸಿದರು. ಆ ರೀತಿಯಾಗಿ ಮಾರ್ಪಡತಕ್ಕ ಸ್ವಭಾವವುಳ್ಳವರು. ಕೆಲವು ಕಾರ್ಯಗಳು ಮಾರ್ಪಡುವುದೇ ಇಲ್ಲ. ಪ್ರತ್ಯೇಕವಾಗಿ ನೋಡ್ರಿ, ಅಂತ್ಯಕ್ರಿಸ್ತನ ಬರುವಿಕೆ ಅದು ಮಾರ್ಪಡಲ್ಲ. ನೀವೆಲ್ಲ ಎಷ್ಟೇ ಕೂಡಿ ಪ್ರಾರ್ಥನೆಯನ್ನು ಮಾಡಿದ್ರೂ ಕೂಡ ಸೈತಾನನ ಕೈಯಲ್ಲಿ ಒಂದು 7 ವರ್ಷ ಈ ಭೂಮಿ ಒಪ್ಪಿಸಿಕೊಳ್ಳಲ್ಪಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲ, ಅದನ್ನು ಮಾರ್ಪಡಿಸೋಣ ಅಂದರೆ ಮಾರ್ಪಡಲ್ಲ. ಅದೆಲ್ಲ ತೀರ್ಮಾನಿಸಲ್ಪಟ್ಟದ್ದು ಕಾನ್ಸ್ಟೆಂಟ್. ಬೆಟ್ಟಗಳು ಕದಲಿ ಹೋದರೂ, ಸಮುದ್ರವು ಒಂದು ವೇಳೆ ಬೋರ್ಗರೆದರೂ ಕೂಡ ಅವೆಲ್ಲ ಮಾರ್ಪಡಲ್ಲ. ಕಡೆಯ ಕಾಲದಲ್ಲಿ ಸಂಭವಿಸಬೇಕಾಗಿರುವಂತಹ ಪ್ರವಾದನೆಗಳು ಅದು ಮನುಷ್ಯರ ಕುರಿತಾಗಿ, ಒಬ್ಬ ಮನುಷ್ಯನಿಗೆ ದೇವರು ಮಾಡುತ್ತಾನೆ ಎಂಬುದಾಗಿ ಹೇಳಿದ ಕಾರ್ಯ. ಮನುಷ್ಯನ ಸ್ಥಿತಿ ಮಾರ್ಪಟ್ಟರೆ ಅದು ಮಾರ್ಪಡುವುದಕ್ಕೆ ಸಾಧ್ಯತೆ ಇದೆ. ಉಳಿದ ಪ್ರವಾದನೆಗಳು ಮಾರ್ಪಡುವುದಿಲ್ಲ. ಅದು ಹಾಗೆ ನಡೆಯುತ್ತದೆ. ದೇವರು ಯಾವ ಯಾವ ಕಾರ್ಯವನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹಾಕಿಟ್ಟಿದ್ದಾರೆ ಅಂತ ನೋಡಿ. ದೇವರ ರಹಸ್ಯ ಬರುವಿಕೆ ನಡೆಯಲೇಬೇಕು. ಅದರ ನಂತರ 3.5 ವರ್ಷ ಉಪದ್ರವ ಕಾಲ ನಡೆಯುತ್ತದೆ. ಎಲ್ಲರೂ ಕೂಡಿ ಸಭೆಯಾಗಿ ಪ್ರಾರ್ಥನೆ ಮಾಡಿ, ನಿನೆವೆ ಪಟ್ಟಣದ ಹಾಗೆ ಪ್ರಾರ್ಥನೆ ಮಾಡಿದ್ರು ಅದು ಸಂಭವಿಸುತ್ತೆ. ಹಾಗಾದರೆ ಪ್ರವಾದನೆಗಳಲ್ಲಿ 2 ವಿಧ ಇದೆ. ಮಾರ್ಪಡುವ ಪ್ರವಾದನೆಗಳು, ಮಾರ್ಪಡದೇ ಇರುವಂತಹ ಪ್ರವಾದನೆಗಳು. ಹಾಗಾದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ಮನುಷ್ಯನೇ ತೀರ್ಮಾನಿಸುವ ಹಾಗೆ 2 ದಾರಿಯನ್ನು ಇಟ್ಟಿದ್ದಾರೆ. ಹಾಗಾದರೆ ದೇವರು ಏನು ಮಾಡ್ತಾರೆ ಅಂದರೆ, 2 ದಾರಿಯಲ್ಲಿ ಯಾವುದನ್ನು ಆಯ್ಕೆ ಮಾಡ್ತಾನೋ ಆ ಒಂದೊಂದು ದಾರಿಗೆ ಬೇಕಾಗಿರುವಂತಹ ಪ್ರವಾದನೆಯನ್ನು, ಅವನ ಕುರಿತಾಗಿರುವ ಯೋಜನೆಯನ್ನು ದೇವರು ಇಟ್ಟಿರ್ತಾರೆ. ಅವನು ಜೀವ ಮಾರ್ಗದಲ್ಲಿ ನಡೆದರೂ ಏನೆಲ್ಲ ನಡೆಯುತ್ತೆ, ಒಂದು ವೇಳೆ ಮರಣದ ದಾರಿಯಲ್ಲಿ ನಡೆದರೂ ಏನು ನಡೆಯುತ್ತೆ, ಅದನ್ನೇ ಹೇಳ್ತಾರೆ ಅಲ್ಲಿ. ನೀವು ದೈವಾಜ್ಞೆಗೆ ವಿಧೇಯರಾಗಿ ನಡೆದರೂ ಏನು ನಡೆಯುತ್ತೆ, ಕೈಗೊಳ್ಳದೆ ಹೋದರೆ ಏನೆಲ್ಲ ನಡೆಯುತ್ತೆ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಿಮಗೂ ಅಪ್ಲೈ ಆಗುತ್ತೆ, ನನಗೂ ಅಪ್ಲೈ ಆಗುತ್ತೆ. ಒಬ್ಬ ಮನುಷ್ಯನ ಕುರಿತಾಗಿ ದೇವರು ನನ್ನ ರೀತಿ ಉಪಯೋಗಿಸ್ತೀನಿ, ಹಂಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ನಾನು ಸರಿಯಾಗಿದ್ದರೆ ದೇವರು ಉಪಯೋಗಿಸುತ್ತಾರೆ. ನಾನು ಜೀವ ಮಾರ್ಗವನ್ನು ಆರಿಸಿದ್ರೆ ಏನೆಲ್ಲ ಇವನಿಗೆ ಮಾಡಬೇಕು, ಒಂದು ಪ್ಲಾನ್ ಇಟ್ಟಿರ್ತಾರೆ. ಮರಣ ಮಾರ್ಗವನ್ನು ಆಯ್ಕೆ ಮಾಡಿದ್ರೆ ಇವನಿಗೆ ಏನೆಲ್ಲ ಮಾಡಬೇಕು, ಅದು ಒಂದು ಪ್ಲಾನ್ ಇಟ್ಟಿರ್ತಾರೆ. ಅದನ್ನೇ ಧರ್ಮೋಪದೇಶಕಾಂಡ 28ರಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯೆರೆಮೀಯನ ಪುಸ್ತಕ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಗಮನಿಸಿರಿ. ಮತ್ತು ಈ ಜನರಿಗೆ ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಇಗೋ, ನಾನು ಜೀವಿಸುವ ಮಾರ್ಗವನ್ನು, ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ ಯೆಹೋವನು ಇಂತೆನ್ನುತ್ತಾನೆ. ನೀವು ಜೀವ ಮಾರ್ಗವನ್ನ, ಮರಣ ಮಾರ್ಗವನ್ನು ಆಯ್ಕೆ ಮಾಡಿದ್ರೆ ಒಂದು ಪ್ಲಾನ್. 2 ದೇವರೇ ಮೊದಲೇ ತೀರ್ಮಾನಿಸಿರ್ತಾರೆ. ಈ ಒಂದನ್ನ ದಾರಿಯಲ್ಲಿ ನಡೆದ್ರೆ ಹೀಗೆ, ಅದನ್ನು ತಿರಸ್ಕಾರ ಮಾಡಿದ್ರೆ ಈ ರೀತಿಯಾಗಿ ಎಂಬುದಾಗಿ. ಆದ್ದರಿಂದ ಇವುಗಳು ಮಾರ್ಪಡುವಂಥವುಗಳು. ಉಳಿದ ಪ್ರವಾದನೆಗಳು ಮಾರ್ಪಡುವುದಿಲ್ಲ. ಒಂದು ಪ್ರಕೃತಿ ಬಗ್ಗೆ ಹೇಳಿರ್ತಾರೆ, ಬರುವಿಕೆ ಬಗ್ಗೆ ಹೇಳಿರ್ತಾರೆ, ಒಂದು ನ್ಯಾಯ ತೀರ್ಪಿನ ಬಗ್ಗೆ ಹೇಳಿರ್ತಾರೆ. ನ್ಯಾಯ ತೀರ್ಪಂದ್ರೆ ನಮಗೆ ಭಯ ಕಣ್ರಿ. ನ್ಯಾಯ ತೀರ್ಪೇ ಬರದ ಹಾಗೆ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರೆ ಅದು ನಡೆಯುತ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅನಂತರ ನೋಡಿ, ದೇವರ ಪ್ರವಾದನೆಗಳಲ್ಲಿ ಇನ್ನು ಮುಂದೆ ಬರಲಿರುವಂತಹ ಕಾರ್ಯಗಳ ಕುರಿತಾಗಿರುವ ವಿವರಗಳು ಇರುತ್ತದೆ. ಎಲ್ಲ ಪ್ರವಾದನೆಗಳಲ್ಲಿ ಇನ್ನು ಮುಂದೆ ಬರುವಂತಹ ಕಾರ್ಯಗಳ ಕುರಿತಾಗಿರುವ ವಿವರಗಳಿರುತ್ತೆ. ಒಂದು ಒಳಿತಾಗಿರುವ ಕಾರ್ಯದ ಕುರಿತಾಗಿ ವಿವರಣೆ ಇರುತ್ತೆ, ಅಥವಾ ಕೆಟ್ಟದ್ದಾಗಿರುವ ಕಾರ್ಯದ ಕುರಿತಾಗಿರುವ ವಿವರಣೆ ಇರುತ್ತೆ. ನೀವು ಚೆನ್ನಾಗಿ ಸತ್ಯವೇದ ಪ್ರವಾದನೆಯನ್ನು ಓದಿ ನೋಡೋದಾದರೆ, ಇನ್ನು ಮುಂದೆ ಬರಲಿರುವಂತಹ ಕಾರ್ಯಗಳಲ್ಲಿ ಏನೆಲ್ಲ ಒಳ್ಳೆಯದು ನಡೆಯುತ್ತೋ ಅದರ ಕುರಿತಾಗಿಯೂ ದೇವರು ಹೇಳಿರ್ತಾರೆ. ಯಾವ ಯಾವ ಕಾರ್ಯದಲ್ಲೆಲ್ಲ ಕೆಡುಕು ಬರುತ್ತದೆ ಎನ್ನುವಂಥದ್ದನ್ನು ದೇವರು ಅದನ್ನು ನಮಗೆ ತಿಳಿಸಿರ್ತಾರೆ. ಹಾಗಾದರೆ ಪ್ರವಾದನೆ ನೋಡಿದ ಕೂಡಲೇ ಇದು ಒಳ್ಳೆಯದಾಗಿ ಹೇಳಲ್ಪಟ್ಟಿರುವಂತಹ ಪ್ರವಾದನೆಯ, ಕೆಟ್ಟದಾಗಿ ಹೇಳಲ್ಪಟ್ಟಿರುವಂತಹ ಪ್ರವಾದನೆಯ, ಅಥವಾ ಒಳಿತನ್ನು ಕೆಡುಕನ್ನು ಹೇಳಿರುವಂತಹ ಪ್ರವಾದನೆಯ ಎನ್ನುವಂಥದ್ದನ್ನು ನೀವು ಕ್ರಮಪಡಿಸಿ ಅರ್ಥ ಮಾಡಿಕೊಳ್ಳಬೇಕು. ಒಳಿತನ್ನು ಪ್ರಕಟಿಸುವಂತಹ ಕೆಲವೊಂದು ಪ್ರವಾದನೆಗಳಿಗೆ ಕೆಲವೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಇನ್ನು ಮುಂದೆ ಏನು ನಡೆಯುತ್ತೆ ಎಂಬುದಾಗಿ ಒಂದು ಪ್ರವಾದನೆಯಲ್ಲಿ ಅದು ಇರುತ್ತದೆ. ಅದು ಇದ್ದರೆ ಆ ಪ್ರವಾದನೆಯಲ್ಲಿ, ಒಂದು ಆರೋಗ್ಯವಾಗಿರುವ ಪ್ರವಾದನೆಯಲ್ಲಿ ಅಂಶ ಎಲ್ಲ ಇರುತ್ತದೆ. ಒಬ್ಬ ಮನುಷ್ಯನು ಅಂತ ಹೇಳಿದ್ರೆ 2 ಕಣ್ಣು, 2 ಕಿವಿ, 1 ಮೂಗು, 1 ಬಾಯಿ ಅಥವಾ 32 ಹಲ್ಲು, ಒಂದು ಪರ್ಫೆಕ್ಟ್ ಆಗಿರುವಂತಹ ವ್ಯಕ್ತಿಗೆ 2 ಕೈ 2 ಕಾಲು ಇರಬೇಕು ಅಂತ ಹೇಳ್ತೀವಿ ನೋಡಿ.
ಒಂದು ಪ್ರವಾದನೆ ಅಂತ ಹೇಳಿದ್ರೆ ಅದರಲ್ಲಿ ಇದೆಲ್ಲ ಇರುತ್ತೆ. ಒಂದು ಆಶೀರ್ವಾದ, ಒಂದು ಒಳಿತಿನ ಕುರಿತಾಗಿ ದೇವರು ಪ್ರವಾದನೆ ನೀಡೋದಾದರೆ, ಆ ಒಳಿತನ್ನ ನೀವು ಪಡೆಯುವುದಕ್ಕೆ ಏನು ದಾರಿ ಎನ್ನುವಂಥ ಆಲೋಚನೆ ಕೂಡ ಇರುತ್ತೆ. ಒಂದು ಪ್ರವಾದನೆಯಲ್ಲಿ ನೋಡ್ರಿ, ಯೆಶಾಯ ಪ್ರವಾದನೆಯ ಗ್ರಂಥ 62ನೇ ಅಧ್ಯಾಯ 11ರಿಂದ 12ರವರೆಗಿರುವಂತಹ ವಾಕ್ಯಗಳು, 2 ವಾಕ್ಯ. ಅದರಲ್ಲಿ ದೇವರು ಏನು ಹೇಳ್ತಾರೆ ಎನ್ನುವುದನ್ನು ಸ್ವಲ್ಪ ಗಮನಿಸಿ ನೋಡ್ರಿ. ಇಗೋ, ನಿನ್ನ ರಕ್ಷಣೆಯು ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ. ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚಿಯೋನ್ ಎಂಬಾಕೆಗೆ ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ಈ ರೀತಿಯಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ದೇವರೇನು ಹೇಳ್ತಾರೆ, ಚಿಯೋನನ್ನು ನೋಡಿ, ಚಿಯೋನ್ ಕುಮಾರ್ತಿಯನ್ನು ನೋಡಿ, ಅಂದರೆ ಕರ್ತನು ತನ್ನನ್ನು ನಂಬುವಂತಹ ತನ್ನ ಜನಗಳನ್ನು ನೋಡಿ. ಏನು ಹೇಳ್ತಾರೆ ಅಂದರೆ, ನಿನ್ನ ರಕ್ಷಣೆ ಬರ್ತಾ ಇದೆ, ನಿಮಗೆ ರಕ್ಷಣೆ ಬರುವಂಥದ್ದಾಗಿದೆ. ಆ ರಕ್ಷಣೆಯಿಂದ ನಾನು ಅನುಗ್ರಹಿಸುವ ಪ್ರತಿಫಲಗಳು ನನ್ನೊಂದಿಗೂ, ಪ್ರತಿಫಲವು ನನ್ನ ಮುಂದಿದೆ ಎಂಬುದಾಗಿ ಆಕೆಗೆ ತಿಳಿಸಿರಿ. ಕರ್ತನು ಭೂಮಿಯ ಕಟ್ಟಕಡೆಯವರೆಗೂ ಇದನ್ನು ಹೇಳಿರಿ ಎಂಬುದಾಗಿ ತಿಳಿಸುತ್ತಾರೆ. ಅನಂತರ ಅವರನ್ನು ಪರಿಶುದ್ಧ ಜನ ಎಂಬುದಾಗಿ, ಯಾರ ನನ್ನ ಜನಗಳನ್ನು ಪರಿಶುದ್ಧ ಜನ ಎಂಬುದಾಗಿ, ಕರ್ತನಿಂದ ಬಿಡಿಸಲ್ಪಟ್ಟವರು ಎಂಬುದಾಗಿ ಹೇಳುವರು. ನನ್ನ ಜನಗಳನ್ನು ನೋಡುವಂತಹ ಅನ್ಯ ಜನಗಳು, ನಿನ್ನ ಜನರು ಪರಿಶುದ್ಧ ಜನರಪ್ಪ, ಅವರೆಲ್ಲ ಯೆಹೋವನು ವಿಮೋಚಿಸಿದವರು, ದೇವರಿಂದ ಬಿಡುಗಡೆಯಾದವರು ಎಂಬುದಾಗಿ ಅವರು ಹೇಳುವರು. ನಿನಗೋ ಪತಿಯು ವರಿಸಿ ತ್ಯಜಿಸಿದ ಪುರಿ ಎಂದು ಹೆಸರು ಬರುವುದು. ಹಾಗಾದರೆ ದೇವರು ತಮ್ಮ ಜನಕ್ಕೂ ಚಿಯೋನ್ ಕುಮಾರ್ತೆ ಎಂಬುದಾಗಿ ಹೇಳುವಂತಹ, ಪ್ರತ್ಯೇಕಿಸಲ್ಪಟ್ಟಂತಹ ತನ್ನ ಮೊದಲ ಗಿತ್ತಿಗೆ ಹೇಳುವಂತಹ ವಾಗ್ದಾನ ಇದು. ಹಾಗಾದರೆ ದೇವರನ್ನು ನೋಡಿ ಒಂದು ಒಳ್ಳೆ ಕಾರ್ಯ ನಡೆಯುವಂಥದ್ದನ್ನು ಮುಂಚಿತವಾಗಿ ಪ್ರವಾದನೆಯುಕ್ತವಾಗಿ ಪ್ರಕಟಿಸಿ ತಿಳಿಸುತ್ತಾರೆ. ಹೇಳಿದ್ರ ಅನಂತರ ಆ ಪ್ರವಾದನೆಯನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅವರು ಏನು ಮಾಡಬೇಕು ಅಂತ ಒಂದು ಆಲೋಚನೆ ಇರಬೇಕು. ಅದರಲ್ಲಿ ಏನಾಕಿದ್ದಾರೆ ಅಂತ ನೋಡಿ. ಅದನ್ನು ಸ್ವತಂತ್ರಿಸುವುದಕ್ಕೆ ಆಲೋಚನೆಗಳು ಅದೇ ಯೆಶಾಯನ ಪುಸ್ತಕ 62ನೇ ಅಧ್ಯಾಯದಲ್ಲಿ 10ನೆಯ ವಾಕ್ಯದಲ್ಲಿ ಇದೆ. ಏನು ಮಾಡಬೇಕಂತೆ? ದ್ವಾರದ ಮುಖಾಂತರವಾಗಿ ಪ್ರವೇಶಿಸಿರಿ. ಅಂದರೆ ನಿನ್ನ ಜೀವನದಲ್ಲಿ ಅಡ್ಡದಾರಿ ಇರಬಾರ್ದು. ಲಂಚ ಕೊಡುವಂಥದ್ದು, ಲಂಚ ಪಡೆಯುವಂಥದ್ದು, ಬಾಗಿಲ ಮುಖಾಂತರವಾಗಿ ಒಳಗೆ ಬಾ, ಅಡ್ಡದಾರಿ ಹಿಡಿದು ಪ್ರವೇಶ ಮಾಡಬೇಡ. ಅಡ್ಡದಾರಿಯಿಂದ ಬರುವವನು ಕಳ್ಳನು, ದರೋಡೆಗಾರನಾಗಿದ್ದಾನೆ. ಬಾಗಿಲ ಮುಖಾಂತರ ಪ್ರವೇಶಿಸಿರಿ. ಜನಗಳಿಗೆ ದಾರಿಯನ್ನು ಸಿದ್ಧಪಡಿಸಿರಿ. ರಕ್ಷಿಸಲ್ಪಡಬೇಕಾಗಿರುವಂತಹ ಜನಗಳಿಗೆ ತಡೆ ಇಲ್ಲದ ಹಾಗೆ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಹಾದಿಗಳನ್ನು ಹೆಚ್ಚಿಸಿರಿ. ಅದು ಹಳ್ಳವಾಗಿ ತೆಗೆಸಲ್ಪಟ್ಟು ಅದು ಸಮವಿಲ್ಲದ್ದಾಗಿರುವಂಥದ್ದಾಗಿದೆ. ಅವೆಲ್ಲವನ್ನು ಸಮಪಡಿಸಿ ದಾರಿಯನ್ನು ಜನಗಳಿಗೆ ಸರಿಪಡಿಸಿ ಅದನ್ನು ಸಿದ್ಧ ಮಾಡಿರಿ. ಅದರಲ್ಲಿರುವಂಥ ಕಲ್ಲುಗಳನ್ನು ಆರಿಸಿ ತೆಗೆದುಹಾಕಿರಿ. ಜನಗಳಿಗೋಸ್ಕರವಾಗಿ ಒಂದು ಧ್ವಜವನ್ನು ಏರ್ಪಡಿಸಿರಿ. ಯಾಕೆ ಧ್ವಜ? ಆ ಧ್ವಜ ಏರ್ಪಡುವುದಾದರೆ ಆ ಧ್ವಜವನ್ನು ನೋಡಿ ಜನಗಳು ತೀವ್ರವಾಗಿ ಬರುತ್ತಾರೆ. ಅಲ್ಲೊಂದು ಧ್ವಜ ಇದೆ ನೋಡ್ರಿ. ಒಂದು ಹಡಗು ಸಮುದ್ರ ಮಾರ್ಗವಾಗಿ ಹೋಗ್ಬೇಕಾದ್ರೆ ಯಾವ ರೀತಿ ಬೆಳಕಿನ ಬುರ್ಜನ್ನು ನೋಡಿ ಒಂದು ಲೈಟ್ ಹೌಸ್ ಯಾವ ರೀತಿ ನೋಡ್ತಾರೋ, ಆ ರೀತಿಯಾಗಿ ಗ್ರೌಂಡ್ನಲ್ಲಿ, ಪ್ಲೇನ್ಸ್ನಲ್ಲಿ ನಡೆದು ಬರುವವರಿಗೆ ಆ ಕಾಲಘಟ್ಟದಲ್ಲಿ ಎತ್ತರದಲ್ಲಿ ಇದ್ದಂತಹ ಧ್ವಜವನ್ನು ನೋಡಿ ಆ ಸ್ಥಳಕ್ಕೆ ಬರ್ತಾ ಇದ್ರು. ಹಾಗಾದರೆ ಇದು ನಮ್ಮ ಸಾಕ್ಷಿಯನ್ನು ತಿಳಿಸ್ತಾ ಇದೆ. ನಿಮ್ಮ ಸಾಕ್ಷಿ ಬೆಟ್ಟದ ಮೇಲೆ ಇಡಲ್ಪಟ್ಟಿರುವಂತಹ ದೀಪದ ಹಾಗೆ ಅನ್ಯ ಜನಾಂಗದವರ ಮುಂದೆ ಪ್ರಕಾಶಿಸಲಿ. ಅದು ನೀವಿದನ್ನೆಲ್ಲ ಮಾಡ್ರಿ. ಮೊದಲು ನಿಮ್ಮ ಬಳಿಯಲ್ಲಿರುವಂತಹ ಅಡ್ಡವಾಗಿರುವ ಕಾರ್ಯವನ್ನು, ಕಳ್ಳತನವಾಗಿರುವ ಕಾರ್ಯವನ್ನು ನಿರ್ಮೂಲ ಮಾಡ್ರಿ. ಜನಗಳಿಗೆ ದಾರಿಯನ್ನು ಸಿದ್ಧ ಮಾಡ್ರಿ. ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಅದರಲ್ಲಿರುವ ಕಲ್ಲುಗಳನ್ನು ತೆಗೆದುಹಾಕ್ರಿ. ಜನಗಳು ನಿಮ್ಮ ಬಳಿ ಬರುವುದಕ್ಕೆ ದಾರಿಯನ್ನು ಸಿದ್ಧಪಡಿಸಿರಿ. ಆಗ ನಾನೇನು ಮಾಡ್ತೀನಿ? ಇವರಿಗೆ 11ನೇ ವಾಕ್ಯ ಹೇಳುತ್ತದೆ, ಆಗ ನನ್ನ ಚಿಯೋನ್ ಕುಮಾರ್ತಿಯರಿಗೆ ನಾನು ರಕ್ಷಣೆಯನ್ನು ಆಜ್ಞಾಪಿಸುತ್ತೇನೆ, ಅವರನ್ನು ಹೆಚ್ಚಿಸುತ್ತೇನೆ, ಅವರನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ. ಈಗ ಇವತ್ತಿರುವಂತಹ ಪ್ರವಾದನೆಗಳನ್ನು ನೋಡಿ ನೀವು ಏನು ಮಾಡಬೇಕು? ನೀವು ಯಾವ ರೀತಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು? ಏನೂ ಇರುವುದಿಲ್ಲ. ಬೆಳಗ್ಗೆ ಒಬ್ಬ ಬರ್ತಾನೆ, ಬಂದು ಟಿ ವಿಯಲ್ಲಿ ಮಾತಾಡ್ತಾರೆ, ಅಥವಾ ಸಂಜೆ ಇನ್ನೊಬ್ಬರು ನಿದ್ದೆ ಮಾಡೋಕ್ಕಿಂತ ಮುಂಚೆ ಮಾತಾಡ್ತಾರೆ, ಸಭೆಯಲ್ಲಿ ತಿಂಗಳಿಗೊಬ್ಬರು ಮಾತಾಡ್ತಾ ಇರ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ಬರೀ ವಾಗ್ದಾನವನ್ನು ಹೇಳುತ್ತಾರೆ. ಈ ವಾರದಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸಲಿದ್ದಾರೆ,
ಈ ವಾರದಲ್ಲಿ ದೇವರು ನಿಮ್ಮನ್ನು ಮಹಿಮೆಪಡಿಸಲಿದ್ದಾರೆ. ಈ ವಾರದಲ್ಲಿ ನಿಮ್ಮ ಸಾಲವೆಲ್ಲ ತೀರುತ್ತದೆ. ನೀವು ಉನ್ನತಕ್ಕೆ ತರಲ್ಪಡ್ತೀರಾ. ನೀವು ಆಶೀರ್ವಾದವಾಗಿ ಇರುತ್ತೀರಾ. ಅಲ್ಲೆಲ್ಲೂಯ್ಯ ಹಿಂಗೆಲ್ಲ ಹೇಳಿ ನಿಮ್ಮನ್ನು ಪ್ರೋತ್ಸಾಹಪಡಿಸಿ ಕಳಿಸ್ತಾರೆ. ಈ ಒಂದು ಪ್ರವಾದನೆಯಲ್ಲಿ 2 ಭಾಗವಿದೆ. ಒಂದು, ಕರ್ತನು ಮಾಡುವಂಥದ್ದು, ಅದನ್ನು ಹೊಂದುವುದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು 2ನೇದು. ಇವತ್ತು ನಾವು ಹೇಳುವಂತಹ ಹಲವಾರು ಕಾರ್ಯಗಳಲ್ಲಿ ಕರ್ತನು ಮಾಡುವ ಹಾಗೆ ಜನಗಳನ್ನು ಪ್ರೋತ್ಸಾಹಪಡಿಸುವುದಕ್ಕೆ ವಾಗ್ದಾನಗಳನ್ನು ಬಾಚುತ್ತೇವೆ ವಿನಃ ಇದನ್ನು ಹೊಂದುವುದಕ್ಕೆ ಅವರು ಏನು ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸುವುದಿಲ್ಲ. ಆ ರೀತಿ ಇದ್ದರೆ ಇದು ಪೂರ್ಣ ಪ್ರವಾದನೆಯಲ್ಲ. ಜನಗಳನ್ನು ಮೋಟಿವೇಟ್ ಮಾಡುವುದಕ್ಕಾಗಿ ಅಥವಾ ಅವರನ್ನು ಪ್ರೋತ್ಸಾಹಪಡಿಸುವುದಕ್ಕಾಗಿ ಅವರಿಗೆ ಸುಳ್ಳಾಗಿ ಅವರಾಗಿ ಮಾಡುವಂಥದ್ದು. ಕೆಲವರು ಹೇಳ್ತಾರೆ, ರಾತ್ರಿಯಲ್ಲಿ ನಾನು ಈ ತಿಂಗಳಿಗೆ ಯಾವ ವಾಗ್ದಾನ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಇದನ್ನು ಹೇಳು ಎಂಬುದಾಗಿ ತಿಳಿಸಿದರು. ನಾನೇ ಕೇಳಿದ್ದೇನೆ ಈ ರೀತಿಯಾಗಿ ಹೇಳ್ತಾರೆ. ಅವರು ಹೇಳಬೇಕಾದ್ರೆ ಅವರು ಒಂದು ಭಾಗವನ್ನು ಮಾತ್ರ ಹೇಳ್ತಾರೆ. ಗಮನಿಸಿ ನೋಡಿದ್ರೆ ಕರ್ತನು ನಿಮ್ಮನ್ನು ಈ ವಾರದಲ್ಲಿ ಉನ್ನತ ಸ್ಥಿತಿಗೆ ತರ್ತಾರೆ. ನಿಮ್ಮ ವ್ಯಾಧಿ ಇವತ್ತು ಹೊರಟೋಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ, ಕರ್ತನು ಇದನ್ನು ಮಾಡಲಿದ್ದಾರೆ. ಅದು ಸರಿ ಕಣಪ್ಪ, ಅದರಲ್ಲಿ ಇನ್ನೊಂದು ಪಾರ್ಟ್ ಇದೆಯಲ್ಲ, ಅದೆಲ್ಲಿ? ಅದನ್ನು ಹೊಂದತಕ್ಕ ಹಾಗೆ ನೀವೇನು ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ರಲ್ಲ. ನಾನು ನಿನಗೆ ಇದನ್ನೆಲ್ಲ ಕೊಡುವುದಕ್ಕೆ ಸಿದ್ಧನಾಗಿದ್ದೀನಪ್ಪ, ಆದರೆ ನೀನೇನು ಮಾಡಬೇಕು? ಇದೆಲ್ಲ ಮಾಡಬೇಕು. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ರಿ, ಪ್ರವಾದನಯುಕ್ತವಾಗಿ ದೇವರು ಹೇಳಬೇಕಾದ್ರೆ ನಾನು ನಿನಗೆ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನು. ಇಷ್ಟೇ ಇವತ್ತು ನಾವು ಹೇಳ್ತೀವಿ. ಆದರೆ ದೇವರೇನು ಹೇಳ್ತಾರೆ ಅಂತ ಗೊತ್ತಾ? ಪೂರ್ಣ ಪ್ರವಾದನೆಯಲ್ಲಿ ಜಯ ಹೊಂದುವವನು ಯಾರೋ ಅವನಿಗೆ ನಾನು ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನು. ನೀನು ಜಯ ಹೊಂದಿದರೆ ಮಾತ್ರ ಫಲವನ್ನು ತಿನ್ನಲು ಕೊಡ್ತೀನಿ ಅಷ್ಟೇ. ಹಾಗಾದರೆ ನಾವು ನೋಡುವಂತಹ ಒಂದು ಪ್ರವಾದನೆಯಲ್ಲಿ 2 ಅಂಶ ಇದೆಯಾ ಅಂತ ನೀವು ಗಮನಿಸಬೇಕು. ಅದರಲ್ಲಿ ನೀವು ಮಾಡಬೇಕಾಗಿರುವುದನ್ನು ಕಟ್ ಮಾಡಿ. ಯಾಕೆಂದ್ರೆ ಇದೆಲ್ಲ ಹೇಳಿದ್ರೆ ಜನಗಳೆಲ್ಲ ಕೇಳೋದಿಲ್ಲ. ಇದು ಭಾರವಾಗಿರುವ ಉಪದೇಶ ಯಾರು ಕೇಳ್ತಾರೆ? ಆ ರೀತಿಯಾಗಿ ನಮ್ಮ ಬಳಿಯಲ್ಲಿ ಜನಗಳು ನಂಬಿ ಬರುವುದಿಲ್ಲ. ಆದ್ದರಿಂದ ಅವರನ್ನು ಪ್ರೋತ್ಸಾಹ ಮಾಡುವುದಕ್ಕೋಸ್ಕರ ಪ್ರತಿ ತಿಂಗಳು, ವಾರ ಪೂರ್ತಿ, ದಿನ ಪೂರ್ತಿ, ವರ್ಷ ಪೂರ್ತಿ ವಾಗ್ದಾನಗಳನ್ನು ಮಾತ್ರ ದೇವರು ಪ್ರವಾದನಯುಕ್ತವಾಗಿ ಪ್ರಕಟಿಸಿ ಹೇಳಿದ್ರು ಅಂತ ಹೇಳ್ತೀವಿ ವಿನಃ ಅದು ನಿಜವಾಗಿಯೂ ದೇವರು ಪ್ರಕಟಿಸಿದರೆ ಆ ಪ್ರವಾದನೆಯಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಒಳ್ಳೆಯದು, ಅದನ್ನು ಸ್ವತಂತ್ರಿಸುವುದಕ್ಕೆ ನೀವೇನು ಮಾಡಬೇಕು ಎನ್ನುವಂಥ ಕಾರ್ಯ ಇರುತ್ತದೆ. ಅದನ್ನು ನಾವು ಗಮನಿಸಿ ನೋಡಬೇಕು. ಇವತ್ತು ನಮಗೆ ಬಹಳ ಸಮಯ ಆಗಿರೋದ್ರಿಂದ ಆರೋಗ್ಯವಾಗಿರುವಂತಹ ಪ್ರವಾದನೆಯ ಅಂಶಗಳ ಕುರಿತಾಗಿ ಬರುವ ವಾರದಲ್ಲಿ ಬಾಕಿ ಉಳಿದಿರುವ ಕಾರ್ಯವನ್ನು ಧ್ಯಾನ ಮಾಡಲಿದ್ದೇವೆ. ಪ್ರವಾದನೆಗಳ ಕುರಿತಾಗಿ ಗಮನವಾಗಿ ನಾವಿರಬೇಕು. ಒಂದು ಪ್ರವಾದನೆ ಹೇಳಲ್ಪಡುವಂಥದ್ದಾಗಿದ್ದರೆ, ಒಂದು ಪ್ರವಾದನೆ ನಮಗೆ ಅನುಗ್ರಹಿಸಲ್ಪಡುತ್ತೆ ಅಂತ ಕೇಳಿದ್ರೆ, ಪ್ರವಾದನೆಗಳಿರುವಂತಹ ಅಂಶವೆಲ್ಲ ಅದರೊಳಗೆ ಅಡಕವಾಗಿದೆಯಾ? ಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ಯಾರಾದರೂ ಭಯಪಡಿಸ್ತಾರೆ ಅನ್ನೋದಕ್ಕೋಸ್ಕರ ಭಯಪಡಬಾರ್ದು. ಯಾರಾದರೂ ನಮಗೆ ಆಸೆಯ ವಾಕ್ಯವನ್ನು ತೋರಿಸ್ತಾರೆ ಅಂದರೆ ನಾವು ಅದನ್ನು ನಂಬಬಾರದು. ಅದು ನಿಜವಾಗಿಯೂ ದೇವರ ಬಳಿಯಿಂದ ಬಂತ ಎಂಬುದಾಗಿ ತಿಳಿಯಲು ಬಹಳ ವಿಷಯಗಳು ಇವೆ. ಅದನ್ನೇ ಈ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನಾವು ನೋಡುವವರಾಗಿದ್ದೇವೆ. ಮುಂದಿನ ವಾರ ನಾನು ನಿಮ್ಮನ್ನು ಹೊಸ ಸಂದೇಶದೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.